ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಬೈ ಎಲೆಕ್ಷನ್ ಗೆಲುವಲ್ಲಿ 3 ಕ್ಷೇತ್ರಗಳಲ್ಲೂ ಕೈ ಹಿಡಿದ ಅಹಿಂದ ಮತಗಳು. ಅಹಿಂದ ಬ್ರ್ಯಾಂಡ್ ಮಾಡಿ ಇದನ್ನ ಹೀಗೆ ಮುಂದುವರಿಸೋದಕ್ಕೆ ಸಿದ್ದರಾಮಯ್ಯ ತಂತ್ರ. 2028ರ ವಿಧಾನಸಭಾ ಚುನಾವಣೆಗೆ ಈಗಿನಿಂದಲೇ ಲೆಕ್ಕಾಚಾರ. ಉಪಚುನಾವಣೆ ಭರ್ಜರಿ ಗೆಲುವಿನ ಬೆನ್ನಲ್ಲೇ ಕಾಂಗ್ರೆಸ್ ಹೊಸ ಲೆಕ್ಕಾಚಾರ. ಸ್ತ್ರೀ ಶಕ್ತಿ ಸಂಘಗಳಂತೆ ಗೃಹಲಕ್ಷ್ಮಿ ಸಂಘಗಳನ್ನ ಹುಟ್ಟುಹಾಕೋ ಪ್ಲಾನ್. ಆರ್ಥಿಕ ಸಬಲೀಕರಣ ಮಾಡೋ ಮೂಲಕ ಮತದಾರರನ್ನು ಸೆಳೆಯೋ ತಂತ್ರ. ಕರ್ಮಭೂಮಿ ಅಂತ ಬಿಂಬಿಸಿದ ರಾಮನಗರವೂ ಇಲ್ಲ, ಭದ್ರಕೋಟೆಯಾಗಿದ್ದ ಚನ್ನಪಟ್ಟಣವೂ ಕೈತಪ್ಪಿದೆ. ಉಪಚುನಾವಣೆಯ ಒಂದೇ ಒಂದು ಸೋಲ್ನಿಂದ ರಾಮನಗರ ಜಿಲ್ಲೆಯ ಮೇಲೆ ಹಿಡಿತ ಕಳಕೊಂಡ ಎಚ್ಡಿಕೆ. ಉಪಚುನಾವಣೆ ಸೋಲನ್ನ ಸವಾಲಾಗಿ ಸ್ವೀಕರಿಸಿದ ನಿಖಿಲ್, ಸರ್ಕಾರದ ವೈಫಲ್ಯಗಳ ವಿರುದ್ಧ ಹೋರಾಟಕ್ಕೆ ಸಿದ್ಧತೆ. ಮುಂದಿನ 3 ವರ್ಷ ಹೋರಾಟದ ಮೂಲಕವೇ ಪಾಠ ಕಲಿಸಲು ತೀರ್ಮಾನ. ನಮ್ಮ ಸರ್ಕಾರ ಇದ್ದಾಗ ಬೈ ಎಲೆಕ್ಷನ್ನಲ್ಲಿ 18 ಸ್ಥಾನ ಗೆದ್ವಿ, ಆಮೇಲೆ ಸಾರ್ವತ್ರಿಕ ಎಲೆಕ್ಷನ್ನಲ್ಲಿ ಸೋತ್ವಿ. ಈ ಫಲಿತಾಂಶ ಕಾಂಗ್ರೆಸ್ ಅಕ್ರಮಗಳಿಗೆ ಕ್ಲೀನ್ ಚಿಟ್ ಅಲ್ಲ, ನಮ್ಮ ಹೋರಾಟ ನಿಲ್ಲಲ್ಲ ಅಂದ್ರು ಆರ್ ಅಶೋಕ್. ನಶಿಸ್ತಾ ಇರೋ ಶತಮಾನಗಳ ಪಳೆಯುಳಿಕೆ ಕಾಂಗ್ರೆಸ್ ಪಕ್ಷದ ಪಕಳೆಗಳು. ಮಹಾರಾಷ್ಟ್ರ ಮತದಾರರು ಕಾಂಗ್ರೆಸ್ನನ್ನ ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ. ಕರ್ನಾಟಕದಲ್ಲಿ ವಾಮ ಮಾರ್ಗದಲ್ಲಿ 3 ಸೀಟ್ ಗೆದ್ದು ಮೆರೀತಾ ಇದೆ. ಟ್ವಿಟರ್ನಲ್ಲಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ಕಿಡಿಕಾರಿದ ಜೆಡಿಎಸ್. ಬೈ ಎಲೆಕ್ಷನ್ನಲ್ಲಿ ಗೆದ್ದರೂ ಸಿಎಂಗೆ ಕಡಿಮೆಯಾಗಿಲ್ಲ ಟೆನ್ಷನ್. ಸಂಪುಟ ಪುನರ್ರಚನೆ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆಯ ಚಿಂತೆ. ಯಾರನ್ನ ಕೈಬಿಡೋದು, ಯಾರನ್ನ ಸೇರಿಸಿಕೊಳ್ಳೋದು ಅನ್ನೋದೇ ಸವಾಲು. ಬಿಪಿಎಲ್ ಕಾರ್ಡ್ ಸಮಸ್ಯೆ ಪರಿಹಾರಕ್ಕೆ ಇವತ್ತಿನ ಡೆಡ್ಲೈನ್ ಕೊಟ್ಟಿದ್ದ ಆಹಾರ ಸಚಿವ. ಎಲ್ಲವನ್ನ ಮೂಲ ಸ್ಥಾನಕ್ಕೆ ಈಗಲೇ ತರೋದು ಕಷ್ಟ. ಇನ್ನಷ್ಟು ಟೈಮ್ ಬೇಕು ಅಂತಿರೋ ಅಧಿಕಾರಿಗಳು. ಮೂಡ 50-50 ಹಗರಣದಲ್ಲಿ ಮಹತ್ವದ ಬೆಳವಣಿಗೆ. ಇವತ್ತು ನ್ಯಾಯಾಲಯಕ್ಕೆ ವರದಿ ಸಲ್ಲಿಸಲಿರೋ ಲೋಕಾಯುಕ್ತ ಎಸ್ಪಿ. 400ಕ್ಕೂ ಹೆಚ್ಚು ಪುಟಗಳ ವರದಿ ಸಿದ್ಧ. ಸಿಎಂ ಸಿದ್ದರಾಮಯ್ಯ ಬರುವಾಗತ್ತಾ, ಟೆನ್ಷನ್ ಹೆಚ್ಚಾಗತ್ತಾ? ಮೂಡಾದಲ್ಲಿ ಯಾವುದು ಕಾನೂನು ಬಾಹಿರವಾಗಿಲ್ಲ. ಸುಳ್ಳು ಆರೋಪ ಮಾಡಿ ತಂದೆಯವರ ವರ್ಚಸ್ಸು ಕುಗ್ಗಿಸೋ ಪ್ರಯತ್ನ ಆಗಿದೆ. ಸುಮ್ಮನೆ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಎಂಎಲ್ಸಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಬೇಸರ. ಜೂನ್ 28ಕ್ಕೆ ಸರ್ಚ್ ವಾರೆಂಟ್ ಆದೇಶ. ಜುಲೈ 1ಕ್ಕೆ ದಿಢೀರ್ ಬಂದ ಸಚಿವ ಭೈರತಿ ಸುರೇಶ್ ಕಡತ ತೆಗೆದುಕೊಂಡು ಹೋಗಿದ್ರು. ಈ ಕಾರಣಗಳನ್ನು ಇಟ್ಟುಕೊಂಡು ತನಿಖೆಯಾಗಿಲ್ಲ. ಲೋಕಾಯುಕ್ತ ಸಂಸ್ಥೆ ಬಗ್ಗೆಯೇ ದೂರುದಾರ ಸ್ನೇಹಮಯಿ ಕೃಷ್ಣ ಅಸಮಾಧಾನ. ನಾಗಮಂಗಲದಲ್ಲಿ ಕೋಮುಗಲಭೆ ಪ್ರಕರಣ. ನಷ್ಟವಾಗಿದ್ದು ಕೋಟಿ ಪರಿಹಾರ ಸಿಕ್ಕಿದ್ದು ಪುಡಿಗಾಸು. ಕಾಟಾಚಾರಕ್ಕೆ ಸರ್ಕಾರ ಪರಿಹಾರ ಕೊಟ್ಟಿದೆ. ಕುಮಾರಸ್ವಾಮಿ ಅವರೇ ಪರವಾಗಿಲ್ಲ, ವೈಯಕ್ತಿಕವಾಗಿ ಪರಿಹಾರ ಕೊಟ್ಟಿದ್ದಾರೆ ಅಂತ ಜನ ಕಿಡಿ. ರೇಣುಕಾಸ್ವಾಮಿ ಹತ್ಯೆ ನಂತರ ಬೆಚ್ಚಿ ಬಿದ್ದಿದ್ದ ಪ್ರಮುಖ ಸಾಕ್ಷಿ ಜೂನ್ 11ರಿಂದ 20ರವರೆಗೂ ಭಯಭೀತನಾಗಿ ಊರು ಸುತ್ತಿದ್ದ. ನ್ಯಾಯಾಧೀಶರ ಮುಂದೆ ಹಲ್ಲೆ ಮಾಡೋದನ್ನ ಕಣ್ಣಾರೆ ಕಂಡಿದ್ದನ್ನು ವಿವರಿಸಿರೋ ಪಟ್ಟಣಗೆರೆ ಶೆಡ್ ಕೆಲಸಗಾರ. ಪಿಡಿಎಸ್ ಸ್ವತ್ತು ಸ್ವಾಧೀನಕ್ಕೆ ಹೋದ ಅಧಿಕಾರಿಗಳ ಮೇಲೆ ಎಫ್ಐಆರ್. ಬಾಣಸವಾಡಿಯಲ್ಲಿ ಅತಿಕ್ರಮ ಕೇಸ್ ದಾಖಲಿಸಿದ ಜಾಗದ ಮಾಲೀಕ ಪ್ರಭಾಕರ್ ರೆಡ್ಡಿ. ಬಿಡಿಎ ಅಧಿಕಾರಿಗಳಿಂದಲೂ ಪ್ರತಿ ದೂರು ದಾಖಲು. ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಎಸಿಪಿ ಮೇಲೂ ಕೇಸು ದಾಖಲಿಸಲು ಚಿಂತನೆ. ಜನರಿಂದ ತಿರಸ್ಕೃತವಾದರೂ ಪಾರ್ಲಿಮೆಂಟ್ ಹೈಜಾಕ್ಗೆ ಯತ್ನ. ವಿಪಕ್ಷಗಳ ವಿರುದ್ಧ ಹರಿಹಾಯ್ದ ಪ್ರಧಾನಿ ಮೋದಿ. ಇವತ್ತು ಸಂಸತ್ ಚಳಿಗಾಲದ ಅಧಿವೇಶನದ ಆರಂಭಕ್ಕೂ ಮುನ್ನ ನಮೋ ಮಾತು. ಮಹಾರಾಷ್ಟ್ರದಲ್ಲಿ ಮಹಾಯುತಿ ಒಕ್ಕೂಟದಲ್ಲಿ ಸರ್ಕಾರ ರಚನೆಯ ಸರ್ಕಸ್. 3 ಪಕ್ಷಗಳ ಮಧ್ಯೆ ಸಿಎಂ ಆಯ್ಕೆಯ ಕಸರತ್ತು. ದೇವೇಂದ್ರ ಫಡ್ನವೀಸ್, ಅಜಿತ್ ಪವಾರ್, ಏಕನಾಥ್ ಶಿಂದೆ ಮಧ್ಯೆ ಫೈಟ್. ಮಹಾರಾಷ್ಟ್ರ ಚುನಾವಣೆಯಲ್ಲಿ ಕೇವಲ 16 ಸ್ಥಾನ ಗೆದ್ದ ಕಾಂಗ್ರೆಸ್ಗೆ ಭಾರೀ ಮುಖಭಂಗ. ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ನಾನಾ ಪಾಟೋಲೆ. ಸೋಲಿನ ನೈತಿಕ ಹೊಣೆ ಹೊತ್ತು ರಾಜೀನಾಮೆ.
ಜಾರ್ಖಂಡ್ನಲ್ಲಿ ನವೆಂಬರ್ 28ಕ್ಕೆ ಹೇಮಂತ್ ಸೊರೇನ್ ಪ್ರಮಾಣ ವಚನ, 4ನೇ ಬಾರಿ ಸಿಎಂ ಆಗಲಿದ್ದಾರೆ. ಜೆಎಂಎಂ ನಾಯಕ ಪದಗ್ರಹಣ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ರಾಹುಲ್ ಖರ್ಗೆ. ಸಚಿವರ ಸೂಚನೆಯಂತೆ ಗ್ರಾಮದ ಹಾಲು ಉತ್ಪಾದಕರ ಸಂಘ ಸೂಪರ್ ಸೀಡ್, ದ್ವೇಷದಿಂದ ಹಾಲು ಖರೀದಿಸದಂತೆ ಚಲುವರಾಯಸ್ವಾಮಿ ಸೂಚನೆಯ ಆರೋಪ. ರಸ್ತೆಗೆ ಹಾಲು ಚೆಲ್ಲಿ ಮಂಡ್ಯದ ಕಾಡಂಕನಹಳ್ಳಿ ಗ್ರಾಮದಲ್ಲಿ ಮಹಿಳೆಯರ ಆಕ್ರೋಶ. ಬಸವನಗುಡಿಯ ಐತಿಹಾಸಿಕ ಕಡಲೆಕಾಯಿ ಪರೀಕ್ಷೆಗೆ ಚಾಲನೆ. ಕಾರ್ತಿಕ ಮಾಸದ ಕಡೆಯ ಸೋಮವಾರ ಬಸವಣ್ಣನಿಗೆ ವಿಶೇಷ ಪೂಜೆ. ಪರೀಕ್ಷೆ ಹಿನ್ನೆಲೆ ಬುಲ್ ಟೆಂಪಲ್ ರಸ್ತೆಯಲ್ಲಿ ವಾಹನ ಸಂಚಾರ ಬಂದ್. ಸ್ನೇಹಿತರ ಜೊತೆ ಜಾಲಿ ಟ್ರಿಪ್ಪಲ್ಲಿರೋ ಡಾಲಿ ನೇತ್ರಾಣಿಯಲ್ಲಿ. ಧನಂಜಯ್ ಸ್ಕೂಬಾ ಡೈವಿಂಗ್. ಮೈಸೂರಿನ ಗೆಳೆಯರ ಜೊತೆ ಝೀಬ್ರಾ ಚಿತ್ರದ ಸಕ್ಸಸ್ ಎಂಜಾಯ್ ಮಾಡ್ತಿರೋ ನಟ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.